ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿನ್ ಎಲ್ಲಾ ಪ್ರಯತ್ನದಲ್ಲೂ ಆ ವಿಶಾಲಾಕ್ಷಮ್ಮ ತಾಯಿ ಆಶೀರ್ವಾದ ಇದೆ. ಇವಾಗ ಆ ಅಮ್ಮನವ್ರಿಗೆ ಅರ್ಪಿಸಿ ತಂದಿರೋ ಸೀರೆನ ನೀನ್ ಉಡ್ದೇ ಇದ್ರು ಕಡೆ ಪಕ್ಷ ನಿನ್ನ ಹತ್ರ ಇದ್ರೂ ಸರಿ, ಅದ್ರಿಂದ ನಿಂಗೆ ಒಳ್ಳೇದೇ ಆಗ್ಬೋದೇನೋ. ಹೌದು ನೈನಿ, ಇನ್ ಯಾವ ಥರ ಯೋಚನೆನೂ ಇಟ್ಕೋಬೇಡ. ಇವತ್ ಸೀರೆ ಬಂದ ಹಾಗೆ ಕಳ್ದೋಗಿರೋ ಮಗುನು ವಾಪಸ್ ಬಂದ್ರೆ ಚೆನ್ನಾಗಿರತ್ತೆ ಅಂತ ಅಂದ್ಕೋತಾಳೇನೋ ಇವಳು. ಅದು ನಿಜ ಆಗತ್ತೆ, ನೀನ್ ನೋಡ್ತಾರಮ್ಮ. ಹೌದಲ್ವಾ ನೈನಿ? ಆಂಟಿ, ದುಡ್ಡು ಸಿಗುತ್ತೆ ಅಂತ ಗೊತ್ತಾದ್ಮೇಲೆ ನಮ್ ಹಿಂದೆ ಬಂದ ಇವನು. ವಲ್ಲಭ್ ನೋಡಿದ್ರೆ ನೋಟ್ಗಳ ಜೊತೆ ಆಟ ಆಡ್ತಿದ್ದಾನೆ ಹೊರತು ತಗೋ ಅಂತ ಇವನಿಗೆ ಕೊಡ್ತಿಲ್ಲ. ಕನ್ಫ್ಯೂಸ್ ಮಾಡ್ಕೊಂಡು ನೋಡ್ತಿರೋನ್ಗೆ ಅರ್ಥ ಆಗೋ ತರ ಹೇಳಿ ಆಂಟಿ. ವಲ್ಲಭ, ದುಡ್ಡು ಕೊಡು. ಇಂಟ್ರೋಗೇಷನ್ ಮಾಡ್ಬೇಕು ಅಂದ್ರಲ್ಲ ಮಾಮ್. ಪಕ್ಷವಾತ ಆಗಿರೋ ಕೈ ಮತ್ತೆ ಪಾಪದ ಕೆಲಸ ಮಾಡೋದಿಕ್ಕೆ ರೆಡಿ ಆಗಿರೋವಾಗ ಅಷ್ಟೋ ಇಷ್ಟೋ ಕೊಟ್ಟು ಮುಗಿಸ್ಬೇಕು ಕಣೋ. ಇವಾಗ ನಾವ್ ಏನೇ ಕೆಲಸ ಹೇಳಿದ್ರು ಮಾಡಲ್ಲ ಅಂತ ಸನ್ನೆ ಮಾಡ್ತಿದ್ದಾನ ಆಂಟಿ. ಅಂದ್ರೆ ಒಳ್ಳೆಯವನಾಗಿ ಬದಲಾಗಿದ್ದಾನೆ ಅಂತ ಅರ್ಥ? ಅಷ್ಟೇನಾ? ನೋಡು ಜೀವ, ನಿನ್ಗೊಂದು ವಿಷಯ ಹೇಳಬೇಕು. ನನಗೆ 2 ಗಂಡು ಮಕ್ಕಳು. ವಿಶಾಲ್ನ ನಾನು ಮಗ ಅಂತೀನೇ ಹೊರತು ನಾನು ಹೆತ್ತಿಲ್ಲ, ಸಾಕಿ ಬೆಳೆಸಿದ್ದೀನಿ ಅಷ್ಟೇ. ವಲ್ಲಭ ನಾನು ಹೇಳಿದ್ದನ್ನ ಕೇಳ್ತಾನೆ. ನನ್ನ ಚಿಕ್ಕ ಮಗ ವಿಕ್ರಾಂತ್ ನನಗೇನು ಹೇಳಬೇಡ ಅಂತಾನೆ. ಆಂಟಿ ನಡ್ಕೊಳ್ಳೋ ರೀತಿ ಇಷ್ಟ ಆಗ್ಲಿಲ್ಲ ಅಂತ ನಿಮ್ ತರಾನೇ ಅವನು ಬದಲಾಗಿದ್ದಾನೆ ಅಂತ ಅನ್ಕೋಬಹುದು. ಕರೆಕ್ಟ್. ನನ್ನ ವಿರುದ್ಧ ನಡೀತಾ ಇರೋ ನನ್ನ ಹೆತ್ತ ಮಗನ್ನೇ ನನ್ನ ಲೆಕ್ಕಕ್ಕಿಟ್ಟಿಲ್ಲ, ನೀನ್ ಯಾವ ಲೆಕ್ಕ? ದುಡ್ಡು ಕೊಟ್ರೆ ಜೇಬಲ್ಲಿ ಇಟ್ಕೊಂಡು ವಾಪಸ್ ಮನೆಗೆ ಹೋಗ್ತಾನಂತೆ ಮಾಮ್. ಹೋಗೋ ಕಾಲಕ್ಕೆ ದುಡ್ಡು ಕೂಡ ಜೊತೆಗೆ ಬರಲ್ಲ. ಮತ್ತೆ ಕನ್ಫ್ಯೂಸ್ ಮಾಡ್ಕೋತಿದ್ದಾನ ಆಂಟಿ. ಸ್ಪಷ್ಟವಾಗಿ ಹೇಳ್ತೀನಿ, ಇವತ್ತು ನಿನ್ ಕೈ ಕೆಲಸ ಮಾಡ್ತಿದೆ ಜೀವ, ನಾಳೆ ನಿನಗ್ ಮಾತು ಬರುತ್ತೆ. ಜೊತೆಗೆ ಬದಲಾಗಿದ್ದೀನಿ ಅಂತ ಬೇರೆ ಹೇಳ್ತಿದ್ಯಾ. ಮಾತು ಬಂದ್ರೆ ಆ ತಕ್ಷಣಕ್ಕೆ ನೀನು ಏನ್ ಮಾಡ್ತೀಯ? ನಯನಿ ಹೆತ್ತ ಮಗುನ ಹಾಸ್ಪಿಟಲಿಂದ ಕದ್ಕೊಂಡು ಹೋಗಿರೋದು ನೀನೇ ಅಂತ ನಿಜ ಹೇಳ್ತೀಯ ಅಲ್ವಾ? ಯಾಕಂದ್ರೆ ನಿನ್ನ ಕಾಪಾಡಿದ್ದು ವಿಶಾಲ್, ನಯನಿ. ಅವರಿಬ್ಬರು ನಾನು ತೀರಿಸ್ಬೇಕು ಅಂತ ಒದ್ದಾಡ್ತಿರ್ತೀಯ. ಫೈನಲ್ ಆಗಿ ಏನ್ ಹೇಳ್ಬೇಕು ಅಂತ ಇದ್ದೀರಾ ಮಾಮ್? ಈಗ ತಾನೇ ಹೇಳದ್ನಲ್ಲೋ, ನಾಳೆನೋ ನಾಡಿದ್ದೋ ಜೀವನ್ಗೆ ಮಾತು ಬಂದ್ಬಿಟ್ರೆ ನಮ್ ಜಾತಕನ ಅವ್ರ ಮುಂದೆ ಬಿಚ್ಚಿಡ್ತಾನೆ ಅಂತ. ಅದಕ್ಕೆ ಜೀವ ಈ ಮನೆಯಿಂದ ನಿರ್ಜೀವವಾಗಿ ಹೋಗ್ಬೇಕು.
ಅಂದ್ರೆ ಆಂಟಿ ಪಾಪ ಜೀವನ ಇವಾಗ್ಲೇ ಮುಗಿಸ್ಬಿಡ್ತೀರಾ? ಅಲ್ವಾ ಮತ್ತೆ? ದುಡ್ಡು ಕೊಡ್ತೀನಿ ಅಂತ ಹೇಳಿ ಜೀವ ಅಣ್ಣನ್ ಕರ್ಕೊಂಡು ಹೋದವರು ಇನ್ನೂ ಯಾಕೆ ಬಂದಿಲ್ಲ? ಬಿಟ್ಬಿಡಿ ಮೇಡಮ್. ಏನೋ ಸುಮ್ಮನೆ ಬಿಡ್ತೀವಿ ಅನ್ಕೊಂಡಿದ್ಯಾ? ಮಾಮ್ ಯಾಕೆ ಸುಮ್ಮನೆ ಆದ್ರಿ? ಸಖಿ ಹಿಡ್ಕೋ. ಹೇಯ್, ಜೀವ ಮಾತಾಡ್ತಿದ್ದಾನೆ ಕಣೋ. ಏನು? ಓ, ಕುತ್ಕ ಹಿಡಿತಿದ್ದಾಗೆ ಮಾತು ಬಂತ ನಿನ್ಗೆ? ಕೇಳಿದ್ದಕ್ಕೆ ಆನ್ಸರ್ ಕೊಡ್ದೆ, ಯಾಕೆ ನಗ್ತಿದ್ಯೋ ಇಡಿಯಟ್? ನನ್ನ ನೀವು ಬೈದ್ರು ನಾನು ನಿಮ್ಮನ್ನ ಏನು ಅನ್ನಲ್ಲ ಚಿಕ್ಕ ಮೇಡಮ್. ಯಾಕಂದ್ರೆ ಈ ನಿಜನ ನಾನು ನಾಯನಮ್ಮನ ಹತ್ರ ಹೇಳಿದ್ರೆ ದೊಡ್ಡ ಮೇಡಮ್ದು ಪ್ರಾಣ ತೆಗೆದು ಬಿಡ್ತಾರೆ. ನಿನ್ಗೆ ಮಾತು ಯಾವಾಗ ಬಂತು? ಈ ಕೈ ಸರಿ ಹೋಗಿ ನನಗೆ ಮಾತು ಬಂದು ಎಷ್ಟೋ ದಿನಗಳಾಗೋಯ್ತು ಮೇಡಮ್. ಆದರೆ ಯಾರಿಗೂ ಇದ್ರ ಬಗ್ಗೆ ಹೇಳ್ದೆ ಸುಮ್ಮನೆ ಇದ್ದೆ. ಯಾಕೆ? ನಿಮ್ಮನ್ನ ಕಾಪಾಡಕ್ಕೆ ಅನ್ಕೊಳ್ಳಿ ಮೇಡಮ್. ದುಡ್ಡು ಕೊಡಪ್ಪ. ಏಯ್, ನೈನಿ ಮಗುನ ಎತ್ಕೊಂಡು ಹೋಗಿ ಎಲ್ ಬಿಟ್ಟು ಬಂದೆ? ಈಗ ಮಗು ಎಲ್ಲಿದೆ? ಗೊತ್ತಿಲ್ಲ. ನೀವು ನನಗೇನು ಮಾಡ್ತಿರೋ ಅಂತ ಶಾಸ್ತ್ರಿಗಳ ಜೊತೆ ಇದ್ದೀನಿ. ಈಗ ನಾನು ಒಳ್ಳೆಯವನು. ನನ್ನ ಪ್ರಾಣ ತೆಗಿಬೇಕು ಅಂತ ನೋಡಿದ್ರೆ ನಿಮ್ಮ ಪ್ರಾಣ ತೆಗಿರಿ ಅಂತ ನಮ್ಮಂಗೆ ಹೇಳ್ತೀನಿ. ಏನಂತೀರಾ ಬ್ರದರ್? ನಿಮ್ಗೆ ಓಕೆನಾ? ದುಡ್ಡು ಕೊಟ್ಟು ನಿಮ್ ಬಾಕಿನ ತೀರ್ಸಿದ್ರನ್ನ ಮತ್ತೆ? ಒಳ್ಳೇದಣ್ಣ. ಇನ್ನು ಇಲ್ಲೇನ್ ಮಾಡ್ತಾ ಇದ್ದೀರಾ? ಶಾಸ್ತ್ರಿಗಳು ಕೆಳಗೆ ಕಾಯ್ತಾ ಇದ್ದಾರೆ. ಊಟ ಮಾಡ್ಕೊಂಡೇ ಹೋಗ್ಬೇಕು ನೀವು. ಬಾಬಾ, ನೀವು ಊಟಕ್ಕೆ ಬನ್ನಿ. ಈಗ ನನ್ಗೆ ಹಸುವಿಲ್ಲ ನೈನಿ, ನೀವು ಹೋಗಿ. ಬನ್ನಿ ಅಣ್ಣ. ನಮಸ್ಕಾರ ಮೇಡಮ್. ಏನಾಂಟಿ ಇವನು ಈ ತರ ಶಾಕ್ ಕೊಟ್ಟ?
ನಯನಿ ಮಾಡಿಟ್ಟಿರೋ ಒಳ್ಳೆ ಊಟ ಎಲ್ಲ ತಿಂದು ನಿಜ ಹೇಳ್ಬಿಟ್ರೆ ಉಳ್ದಿರೋ ಅಂದಲೇ ನಮಗೆ ಪಿಂಡ ಇಡ್ತಾರ ಮಾಮ್. ಚಿಂತೆ ಮಾಡಬೇಡ್ವೋ. ಯಾವತ್ತೋ ಮಾತು ಬಂದ್ರೂ ಇವತ್ತಿನ ತನಕ ನಿಜ ಹೇಳಲಿಲ್ಲ ಅಂದರೆ ಅವನಲ್ಲಿನ್ನೂ ಆಸೆ ಸತ್ತಿಲ್ಲ ಅಂತ. ಅದೇ ನಮಗೆ ಶ್ರೀರಾಮ ರಕ್ಷೆ. ಅಮ್ಮನವ್ರ ಹತ್ರ ಇಟ್ಟಿದ್ ಸೀರೆನ ಅಕ್ಕಂಗೋಸ್ಕರ ತಗೊಂಡ್ ಬಂದಿದ್ದಾರೆ. ದುಡ್ಡಿರೋರು ಜಾಸ್ತಿ ದುಡ್ಡನ್ನ ಸಂಪಾದಿಸ್ದಂಗೆ ಚೆನ್ನಾಗಿರೋ ನಮ್ಮ ಅಕ್ಕನ್ಗೆ ಇನ್ನೂ ಒಳ್ಳೇದಾಗತ್ತಾ ಈ ಸೀರೆಯಿಂದ? ಮನೇಲಿರೋ ಎಲ್ಲ ಹಳದಿ ಸೀರೆಗಳನ್ನ ಮೂಟೆಲ್ ಕಟ್ಟಿ ಯಾವ್ದೋ ಅಟ್ಟದ ಮೇಲೆ ಇಡ್ಸಿರೋ ನಮ್ಮ ಅಕ್ಕ ಈ ಸೀರೆನ್ ಮಾತ್ರ ಯಾಕಿಲ್ಲ ಇಟ್ಟಿದ್ದಾಳೆ? ನಮ್ಗ್ಯಾರಿಗೂ ಎಲ್ಲೋ ಸ್ಯಾರಿ ಸುಟ್ಕೋಬೇಡಿ ಅಂತ ಹೇಳಿ ಇವಾಗ ತಾನೇ ಉಟ್ಕೊಂಡು ವಿಶಾಲ್ ಬಾಬನ್ ಮುಂದೆ ಶೋ ಆಫ್ ಮಾಡ್ತಾಳಾ? ತಾಯಿಯಾಗಿದ್ರು ಈ ಶೋಕಿಗೇನ್ ಕಮ್ಮಿ ಇಲ್ಲ. ಈ ಸೀರೆನ ಅವಳು ಉಟ್ಕೊಳ್ಳೋಕ್ಕೂ ಮುಂಚೆ ನಾನು ಉಟ್ಕೋತೀನಿ. ಯಾರ್ ಬೇಡ ಅಂತಾರೋ ನಾನು ನೋಡ್ತೀನಿ. ಸುಮನ, ನಿನ್ನ ಇದು ಇನ್ಯಾರು ಅಂತ ಅನ್ಕೊಂಡ್ರಿ? ಹಳದಿ ಸೀರೆ ಉಟ್ಕೊಂಡು ಅಮ್ಮನವರೇ ಬಂದ್ರು ಅನ್ಕೊಂಡ್ರಾ? ಹಾಗ ಅನ್ಕೊಂಡಿದ್ರೆ ಬೆಡ್ರೂಮ್ನೇ ಪೂಜಾ ರೂಮಿಗೆ ಚೇಂಜ್ ಮಾಡ್ಬಿಡ್ತಿದ್ದೆ. ಹಾ, ನನ್ನ ಪೂಜಿಸ್ತೀರಾ? ಸೌಂದರ್ಯನ ಆಸ್ವಾದಿಸ್ತೀರಾ? ನಿಜವಾಗ್ಲೂ ಪ್ರೀತಿ ಮಾಡ್ತೀರಾ? ಹೇಳಿ ಚಿಕ್ಕ ಯಜಮಾನ್ರೆ. ಸುಮ್ಮನೆ ಓವರ್ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇಟ್ಕೋಬೇಡ. ನಾನು ಹೇಳಿದ್ದು ಇಲ್ಲೇನಾದ್ರೂ ದೇವ್ರು ಬಂದ್ರೆ ಪೂಜಿಸ್ತೀನಿ ಅಂತ. ನಿನ್ನಂತ ದೆವ್ವ ಯಾವುದೇ ಬಣ್ಣದ ಸೀರೆ ಉಟ್ರು ಕಣ್ಣಿಗೆ ಹಿಂಸೆನೆ. ಓಹೋ, ಅದೇ ಈ ಸೀರೆನ ನಮ್ಮ ಅಕ್ಕ ಉಟ್ರೆ ಮೈಸೂರು ಚಾಮುಂಡೇಶ್ವರಿ ತರ ಮೆಜೆಸ್ಟಿಕ್ ಅಣ್ಣಮ್ಮನ್ ತರ ಇದ್ದಾಳೆ ಅಂತ ಅವಳನ್ನ ಅಟ್ಟಕ್ಕೆ ಎರಿಸ್ತಿದ್ರಾ? ಏಯ್ ಪಾಗಲ್, ಒಂದ್ 4 ದಿನ ಯಾರು ಎಲ್ಲೋ ಸೀರೆ ಉಟ್ಕೋಬಾರ್ದು ಅಂತ ನಮ್ಮ ಅತ್ತಿಗೆ ಹೇಳಿದ್ರೆ ನೀನ್ ಯಾಕೆ ಉಟ್ಕೊಂಡಿದ್ಯಾ? ಮೊದಲು ಅದಕ್ಕೆ ಉತ್ತರ ಹೇಳು ನೀನು. ಪರಮೇಶ್ವರಿ ಅಮ್ಮನವ್ರಿಗೆ ಸಮರ್ಪಿಸಿರೋ ಈ ಸೀರೆನೇನಾದ್ರೂ ಉಟ್ಕೊಂಡ್ರೆ ಒಳ್ಳೇದಾಗತ್ತೆ ಅಂತ ಹೇಳಿದ್ರು. ಯಾವಾಗ್ಲೂ ಈ ಮನೇಲಿ ನಮ್ಮ ಅಕ್ಕಂಗ್ ಮಾತ್ರ ಒಳ್ಳೇದಾಗ್ಬೇಕೇನ್ರಿ? ನನಗಾಗ್ಬಾರ್ದಾ? ನಮ್ಮ ಅಕ್ಕ ಆಲ್ರೆಡಿ ಅಮ್ಮ ಅಂತ ಕರ್ಸ್ಕೋತಿದ್ದಾಳೆ. ಇನ್ಯಾಕ ಅಮ್ಮನವ್ರ ಸೀರೆ? ಅದಕ್ಕೆ ನಾನು ಉಟ್ಕೊಂಡೆ. ಮನ್ಸಲ್ಲಿ ಭಕ್ತಿ ಇದ್ದು ಬರೀ ಅಮ್ಮನವ್ರ ಕುಂಕುಮ ಇಟ್ಕೊಂಡ್ರೆ ಸಾಕು, ಒಳ್ಳೇದಾಗತ್ತೆ. ಭಕ್ತಿ ಬದಲು ಅಸೂಯೆ ದ್ವೇಷ ಇಟ್ಕೊಂಡ್ರೆ ನೀನ್ ಯಾವ ಸೀರೆ ಉಟ್ಕೊಂಡ್ರು ಒಳ್ಳೇದಾಗಲ್ಲ. ಚೆನ್ನಾಗ್ ಕಾಣಿಸ್ತೀನಿ ಅಂತ ಹೇಳ್ದೆ ಇದ್ರು ಪರವಾಗಿಲ್ಲ, ಆದ್ರೆ ನಾನು ಈ ಸೀರೆಲಿ ಚೆನ್ನಾಗ್ ಕಾಣಿಸ್ತಿಲ್ಲ ಅಂತ ಮಾತ್ರ ಹೇಳ್ಬೇಡಿ. ಏಯ್ ಬಿಚ್ಚಿಡು ಮೊದಲು. ಆ ಕೆಲ್ಸನ ನೀವೇ ಮಾಡಿ. ನನ್ಗೇನಾದ್ರೂ ಸಿಟ್ಟು ಬಂದ್ರೆ ಇಲ್ಲೇ ಕಿತ್ ಬಿಸಾಕ್ಬಿಡ್ತೀನಿ ಇವಾಗ. ಅದನ್ನ ಲೈಟ್ ಆರ್ಸ್ಬಿಟ್ ಮಾಡಿದ್ರೆ ಚೆನ್ನಾಗಿರತ್ತಲ್ವ ಚಿಕ್ಕ ಯಜಮಾನ್ರೆ? ಬಾಯ್ ಮುಚ್ಚೋ. ಗಂಡ ಹೆಂಡತಿ ಮಧ್ಯೆ ನಾಚಿಕೆ ನಾಜೂಕಿರ್ಬಾರ್ದು. ನೀವು ಚೀಚಿ ಚಾಚಾ ಅಂತಿದ್ರೆ ನಮ್ ಸಂಸಾರ ಹೇಗ್ ಮುಂದುವರಿಯತ್ತೆ? ನಮ್ಮಿಬ್ರು ಮಧ್ಯೆ ಪ್ರೀತಿ ಅನ್ನೋದೇ ಇಲ್ಲ, ಇನ್ ಸಂಸಾರ ಹೇಗ್ ಮಾಡೋದು? ಆ ಪ್ರೀತಿನೇ ತೋರ್ಸಿ ಅಂತಿರೋದು. ಕರೆದ ತಕ್ಷಣ ಬರೋವಂಥದ್ದಲ್ಲ ಅದು. ನಿನ್ನಲ್ಲಿ ಹುಟ್ಟಿರೋ ದ್ವೇಷದ ತರಾನೇ ಪ್ರೀತಿ ಅನ್ನೋದು ಮನ್ಸಲ್ಲಿ ಹುಟ್ಟಬೇಕು. ಹುಟ್ಲಿ ಬಿಡಿ, ಅದ್ರಲ್ಲೇನಿದೆ? ನನಗೆ ಮಕ್ಕಳಾಗಲ್ಲ ಅಂದಮೇಲೆ ನಿನಗೂ ದುರ್ಬುದ್ಧಿ ಹುಟ್ಟಬಾರ್ದು ಅನ್ನೋದನ್ನ ನೀನು ತಿಳ್ಕೋಬೇಕು. ಅಲ್ಲಿವರೆಗೂ ನನ್ನ ಕೈ ನಿನ್ನ ಮುಟ್ಟೋದು ಇಲ್ಲ. ಓಹೋ, ನನ್ ಕಪಾಳಕ್ ಹೊಡೆದಾಗ ಈ ಬುದ್ಧಿ ಎಲ್ಲೆಗ್ ಹೋಗಿತ್ತು? ನಿನಗೆ ಹೇಳೋದೇ ವೇಸ್ಟ್. ಸೀರೆ ಬೆಚ್ಚಾಕಿ ನೈಟ್ ಆದ್ರೂ ಹಾಕೊಂಡು ಮಲ್ಗೋ. ಅದೆಲ್ಲ ಆಗಲ್ಲ, ನಾನು ಹೀಗೆ ಮಲಗ್ತೀನಿ.
ಗಾಯತ್ರಿ, ದಿನ ತಾತ ಮಾಡೋ ಗಂಟೆ ಶಬ್ದಕ್ಕೆ ಬೇಗ ಹೇಳೋ ಅಭ್ಯಾಸ ಆಗೋಗಿದ್ಯಾ? ಇಲ್ಲೂ ಕೂಡ 6 ಗಂಟೆಗೆ ಎದ್ದು ಹಠ ಮಾಡ್ತಿದ್ಯಲ್ಲ. ಅಯ್ಯೋ, ಜೀವ ಅಣ್ಣ ಕೊಟ್ಟಿರೋ ಹಳದಿ ಸೀರೆ ಇಲ್ವಲ್ಲ ಇಲ್ಲಿ. ನಾನು ಇಲ್ಲೇ ಇಟ್ಟಿದ್ನಲ್ಲ. ನಾನ್ ತಗೊಂಡ್ಬಿಟ್ಟೆ ಅಂತ ಅನ್ಕೊಂಡ್ಯಾ ನಯನಿ? ನೀವೇ ತಗೊಂಡು ಹೋಗಿದ್ರೆ ಈ ಪ್ರಶ್ನೆನ್ ಕೇಳಕ್ಕೆ ನೀವಿರ್ತಾನೆ ಇರ್ಲಿಲ್ಲ ಅತ್ತೆ. ನಿನ್ಗೆ 2 ಕಣ್ಣುಗಳು ಸರಿಯಾಗಿ ಕಾಣಿಸ್ತಾ ಇದ್ರೂ ಈ ಕುರುಡು ನಂಬಿಕೆ ಯಾಕೋ ನನಗರ್ಥ ಆಗ್ತಿಲ್ಲ. ನಿಮಗ್ ಕ್ಷೇಮ ಬಯಸಿದೀನಿ ಅಂದ್ರೆ ನಿಮ್ಮನ್ನು ಉಳಿಸ್ತಾ ಇರೋದು ನೀವ್ 100 ವರ್ಷ ಬದುಕ್ಬೇಕು ಅಂತಲ್ಲ ಅತ್ತೆ. ಆ ಸಾವೇನಿದ್ರು ಗಾಯತ್ರಿ ಅಮ್ಮವ್ರ ಕೈಯಿಂದನೇ ಆಗ್ಬೇಕು ಅಂತ ಅಷ್ಟೇ. ನಿನ್ ಮುಂದಾಲೋಚನೆ ನನಗರ್ಥ ಆಯ್ತು. ಸರಿಯಾಗಿ ನೋಡು, ಇಲ್ಲೇ ಎಲ್ಲೋ ಇರುತ್ತೆ ಆ ಅಮ್ಮನೋರ್ ಸೀರೆ. ನೈನಿ, ಈ ಸೀರೆಗೋಸ್ಕರನಾ ನೀನ್ ಹುಡುಕ್ತಾ ಇದ್ದಿದ್ದು? ಹೌದಕ್ಕ, ನೀವ್ ತಗೊಂಡೋಗಿದ್ರಾ? ತಗೊಂಡ್ ಹೋಗಿ ಉಟ್ಕೊಂಡಿದ್ಲು ಅನ್ಸತ್ತೆ, ಅದಕ್ಕೆ ಮುದ್ರಕೊಂಡು ತಗೊಂಡ್ ಬಂದಿದ್ದಾಳೆ. ಹಾಸಿನಿ ಅದಕ್ಕೆ ಉಟ್ಕೊಂಡಿರ್ಲಿಲ್ಲ ಅತ್ತೆ, ನನ್ನ ಹೆಂಡತಿನೇ ಉಟ್ಕೊಂಡಿದ್ದು. ಅರ್ಧ ಗಂಟೆಗೆ ಅದನ್ನು ಬಿಚ್ಚಿ ಮೂಲೆಗೆ ಬಿಸಾಕಿದ್ಲು ಸೀರೆನ. ಓಹ್, ಹೋಗ್ಲಿ ಬಿಡೋ, ಮತ್ತೆ ನಿನ್ನ ಹತ್ರ ಕರ್ಕೊಂಡ್ಲು ಅಂತ ಖುಷಿ ಪಡ್ತೀವಿ. ಅಯ್ಯೋ ನಿಂಗೆ ಹಾಗರ್ತಾಯ್ತಾ? ಉಟ್ಕೊಂಡ್ ಮೇಲೆ ಸಿಟ್ಟು ಬಂದು ಕಿತ್ ಬಿಸಾಕದ್ಲು ಕಣೆ ಸುಮ್ಮನಮ್ಮ. ಹಾ, ವೈ? ಹ್ಮ್, ಇನ್ನೂ ಒಂದ್ 5 ನಿಮಿಷ ಅವಳೇನಾದ್ರೂ ಈ ಸೀರೆ ಉಟ್ಕೊಂಡಿದ್ದಿದ್ರೆ ಸುಮ್ಮನಾ ಸ್ಟ್ರೆಚರ್ ಮೇಲೆ ಕರ್ಕೊಂಡು ಹೋಗ್ಬೇಕಾಗ್ತಿತ್ತೋ ಏನೋ. ಏನಕ್ಕೆ ಹಾಗೆ ಹೇಳ್ತಿದ್ರಾ? ಏನಾಯ್ತು? ಒಂದ್ಸಲ ನನ್ನ ನೋಡಿದ್ರೆ ನಿಮ್ಗೆಲ್ರಿಗೂ ಅರ್ಥ ಆಗತ್ತೆ ಬಾವಾ. ಸುಮನ, ನೀನಾ? ಗುರ್ ಸಿಗ್ತಿರೋ ತರ ಕೇಳ್ತಿದ್ಯಲ್ಲ ಅಕ್ಕ. ನಿನ್ನ ಅವತಾರ ಹಾಗೇ ಇದೆಯಲ್ಲ. ಯಾಕೆ ಹೀಗಾಯ್ತು? ಅಲರ್ಜಿನಾ? ಮುಖ ಎಲ್ಲ ಕೆಂಪಗಾಗ್ಬಿಟ್ಟಿದ್ಯಮ್ಮ. ನಿಮಗ್ ಹಾಗ ಅನ್ಸ್ತಿರ್ಬೇಕೇನೋ. ಏನೇ ಹಚ್ಚಿದ್ರು ಹೋಗ್ತಾ ಇದ್ದಿದ್ದಕ್ಕೆ ಇಲ್ಲಿಗೆ ಬಂದೆ. ಇನ್ಫೆಕ್ಷನ್ ಆದ್ರೂ ಯಾರಿಗೂ ಹೇಳ್ದೆ ಸೈಲೆಂಟ್ ಆಗಿದ್ರೆ ಹೇಗೆ? ಬಾಯ್ ಬಾಯ್ ಬಡ್ಕೊಂಡೆ ವಿಶಾಲ್ ಬಾವಾ. ನಾನ್ ಕೂಗೋದ್ ಕೇಳಿಸ್ಬಾರ್ದು ಅಂತ ನನ್ ಗಂಡ ಸುಪ್ರಭಾತದ ವಾಲ್ಯೂಮ್ನ ಜಾಸ್ತಿ ಮಾಡಿ ನನ್ ಒದ್ದಾಟ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಮಾಡಿದ್ರು. ಯಾಕೆ ಹಾಗಾಯ್ತು? ಏನ್ ತಿಂದೆ? ಕುಡಿದ್ರು ಕೂಡ ಆಗತ್ತೆ. ಡ್ರಿಂಕ್ಸ್ ಬಗ್ಗೆ ಹೇಳ್ತಿಲ್ಲ. ನಮಗಾಗ್ದಿರೋ ಫ್ರೂಟ್ ಜ್ಯೂಸ್ ಏನಾದ್ರೂ? ನಾನ್ ಏನು ತಿಂದಿಲ್ಲ, ಕುಡ್ದಿಲ್ಲ. ಹಾಸಿನಿ ಅಕ್ಕನ ಕೈಯಲ್ಲಿರೋ ಆ ಎಲ್ಲೋ ಸ್ಯಾರಿ ಉಟ್ಕೊಂಡಿದ್ದೆ ಅಷ್ಟೇ. ಸೀರೆ ಹುಟ್ಟಿದ್ದಕ್ಕೆ ಹೀಗಾಗೋಯ್ತಾ? ಯಾಕತ್ತೆ? ಒಂದ್ಸಾರಿ ನೀವು ಉಟ್ಕೊಂಡು ಚೆಕ್ ಮಾಡಿ ನೋಡ್ತೀರಾ? ಅಂದ್ರೆ ಆಂಟಿ ಬ್ಯೂಟಿನ ಹಾಳು ಮಾಡ್ಬೇಕು ಅಂತ ಅನ್ಕೋತಿದ್ಯಾ ಹಾಸಿನಿ? ಹೋಗ್ಲಿ, ನೀನಾದ್ರೂ ಉಟ್ಕೋ, ವೇಸ್ಟ್ ಬಾಡಿ. ಏಯ್ ಸೇವೆ. ಮತ್ ಯಾಕೆ ನಿನಗ್ ಡೌಟು? ಜೇನ್ ಹುಳ ಮತ್ತೆ ದುಂಬಿ ಕಚ್ಚಿದ್ರೆ ಹೇಗಾಗುತ್ತೋ ಆ ಥರ ಸುಮ್ನಾಗಿದ್ರು ಹೀಗೆಲ್ಲ ಆಗುತ್ತಾ ಅಂತ ಮತ್ತೆ ಮತ್ತೆ ಕೇಳಿದ್ರೆ ಸಿಟ್ಟು ಬರುತ್ತೆ ನನಗೆ. ಏಯ್, ನೀನ್ ಮುಟ್ಟಿದ್ದಕ್ಕೆ ನಿನ್ ಕೈಗೇನು ಆಗ್ಲೇ ಇಲ್ಲ. ಆದ್ರೆ ಸುಮನಾಗ್ ಮಾತ್ರ ಯಾಕೆ ಹಾಗಾಯ್ತು? ಗ್ರಾಚಾರ ಬೆನ್ ಹತ್ತದಾಗ ಹೀಗೆ ಆಗೋದು ಬ್ರೋ. ಅರ್ಥ ಆಗ್ಲಿಲ್ಲ. ನಾನು ಹೇಳ್ತೀನಿ ಬಿಡು.